ಸಮಸ್ತ ಶಿಕ್ಷಕವೃಂದಕ್ಕೆ ವಂದಿಸುತ್ತಾ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ಮಹತ್ವದ ಕುರಿತು ಕೆಲವೊಂದು ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳುತ್ತೇನೆ. ಶಿಕ್ಷಕ ಎಂದರೆ ಕೇವಲ ಬೋಧನೆ ಮಾಡುವ ವ್ಯಕ್ತಿಯಲ್ಲ, ನಮ್ಮ ಎಲ್ಲ ಸರಿತಪ್ಪುಗಳನ್ನು ಗುರುತಿಸಿ ಮಾರ್ಗದರ್ಶನ ಮಾಡುವ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಸ್ನೇಹಿತ, ಸ್ನೇಹಿತೆ, ಹೀಗೆ ಗುರುವಿನ ಸ್ವರೂಪ ವಿಭಿನ್ನವಾಗಿದೆ. ಅದರಲ್ಲೂ ಅಕ್ಷರ ಜ್ಞಾನವನ್ನು ನೀಡತಕ್ಕಂಥ ಗುರುವಿನ ಮಹತ್ವ ಅತ್ಯಂತ ಮಹತ್ವವಾದದ್ದು. ಗುರುವೆಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ ಇದ್ದಂತೆ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನವೆಡೆಗೆ ಕರೆದುಕೊಂಡು ಹೋಗುವ ಒಂದು ದಿವ್ಯವಾದ ಜ್ಯೋತಿ ಇದ್ದಂತೆ ಶಿಕ್ಷಕ. ಶಿಕ್ಷಕರ ಮಹತ್ವವನ್ನು ಸರ್ವಜ್ಞ ಕವಿ ಒಂದು ಕಡೆ ಹೇಳುತ್ತಾನೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರುವನ್ನು, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಎಂದು ಸರ್ವಜ್ಞ ಕವಿ ಗುರುವಿನ ಮಹತ್ವವನ್ನು ಹೇಳಿದ್ದಾರೆ. ಅದೇ ರೀತಿ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂವರು ಶುದ್ಧ ವೈರಿಗಳು ಸರ್ವಜ್ಞ ಎಂದು ಸಹ ಇಲ್ಲಿ ತಂದೆ ತಾಯಿ ಗುರುವಿನ ಒಂದು ಕರ್ತವ್ಯವನ್ನು ಸರ್ವಜ್ಞ ಕವಿ ತಿಳಿಸಿಕೊಟ್ಟಿದ್ದಾನೆ. ಅದೇ ರೀತಿ ಗುರುವಿನ ಗುಲಾಮನಾಗುವ ತನಕ ದೊರೆದನ್ನ ಮುಕುತಿ ಎಂಬಂತೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿಲರು ಎಂದು ಸರ್ವಜ್ಞ ಕವಿ ಹೇಳಿದ್ದಾನೆ. ಅಂದರೆ ಗುರುವಿನ ಬೆಂಬಲವಿಲ್ಲದೆ, ಗುರುವಿನ ಸಹಕಾರವಿಲ್ಲದೆ, ಗುರುವಿನ ಆಶೀರ್ವಾದವಿಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಸಹಿತ ಅಲುಗಾಡಲು ಸಾಧ್ಯವಿಲ್ಲ. ಅದೇ ರೀತಿ ಮತ್ತೊಂದು ಕಡೆ ಹೇಳುತ್ತಾನೆ ಸರ್ವಜ್ಞ ಕವಿ, ಹೇಳಬಲ್ಲಡೆ ಗುರು ಕೇಳಬಲ್ಲಡೆ ಶಿಷ್ಯ, ಹೇಳಲು ಕೇಳಲರಿಯದ ಗುರು ಶಿಷ್ಯ ಮೇಲವೆಂತೆಂದ ಸರ್ವಜ್ಞ ಎಂದು ಹೇಳಿದ್ದಾನೆ. ಮತ್ತೊಂದು ಕಡೆ ಅಕ್ಕ ಮಾಧವಿ ವಚನಗಾರ್ತಿಯು ಹೇಳುತ್ತಾರೆ, ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ, ನಾ ಹುಟ್ಟಿದೊಡನೆ ಶ್ರೀ ಗುರು ವಿಭೂತಿಯ ಪಟ್ಟವ ಕಟ್ಟಿ ಲಿಂಗ ಸ್ವಾಯತವ ಮಾಡಿದವನಾಗಿ ಧನ್ಯಳಾದೆನು ಎಂದು. ಅಲ್ಲಮ ಪ್ರಭು ಶರಣರು ಹೇಳುತ್ತಾರೆ, ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿದೆ, ಯಾವ ರೀತಿ ಕೃತಯುಗದಲ್ಲಿ ಯಾವ ರೀತಿ ಗುರು ಶಿಷ್ಯರ ಸಂಬಂಧವಿತ್ತು, ತೈತ್ರಾಯುಗದಲ್ಲಿ ಯಾವ ರೀತಿ ಇತ್ತು, ದ್ವಾಪರ ಯುಗದಲ್ಲಿ ಯಾವ ರೀತಿ ಇದೆ, ಅದೇ ರೀತಿ ಈ ಕಲಿಯುಗದಲ್ಲಿ ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಇದೆ ಎಂಬುದನ್ನು ಅಲ್ಲಮ ಪ್ರಭು ಶರಣರು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದಡೆ ಆಯಿತು ಮಹಾಪ್ರಸಾದವೆಂದನೆಯ, ತೈತ್ರಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂದನೆಯ, ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಅಂದರೆ ಗದರಿಸಿ ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂದನೆಯ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ, ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು ಎಂದು ಹೇಳಿದ್ದಾರೆ. ಹೀಗೆ ಗುರುವಿನ ಮಹತ್ವವನ್ನು ಅನೇಕ ಶಿವಶರಣರು ವಚನಗಾರ್ತಿಯರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಗುರುವಿನ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ನಮಗೆ ಕೇವಲ ಅಕ್ಷರ ಜ್ಞಾನವನ್ನು ನೀಡ್ತಕ್ಕಂಥವರಷ್ಟೇ ಗುರುಗಳಲ್ಲದೆ ನಮಗೆ ಸದಾಕಾಲ ಒಂದು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥವರು, ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಎಲ್ಲರೂ ಸಹ ಗುರು ಸಮಾನರು. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿದ್ದರೆ ಮಾತ್ರ ಈ ಒಂದು ಶಿಕ್ಷಕರ ದಿನಾಚರಣೆಗೆ ಸಂಪೂರ್ಣವಾದ ಒಂದು ಅರ್ಥ ಬರುತ್ತದೆ. ಅಂಥ ಶಿಕ್ಷಕ ವೃತ್ತಿಯನ್ನೇ ಮಾಡಿ ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು 1962ರಿಂದ
ನಾಡಿನಾದ್ಯಂತ ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಆದ್ದರಿಂದ ಸಮಸ್ತ ಎಲ್ಲರೂ ಶಿಕ್ಷಕವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.